ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಗಾರ್ಲಿಕ್ ರೈಸ್ ಬೆಳ್ಳುಳ್ಳಿ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಅನ್ನ ಮಾಮೂಲಿ ಒಗ್ಗರಣೆ ಹಾಕಿ ಮಾಡೋದು, ಇದನ್ನೇನು ಇವಳು ವಿಶೇಷವಾಗಿ ಹೇಳ್ತಿದ್ದಾಳೆ ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಇದೊಂದು ಪಕ್ಕಾ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಳೆಗಾಲ ಶುರುವಾಗ್ತಾ ಇದೆ, ತುಂಬ ಚಳಿ ಮಳೆ ಎಲ್ಲ ಇರುತ್ತೆ, ಸ್ಕೂಲ್ ಶುರುವಾಗ್ತಿದೆ, ಮಕ್ಳಿಗೆ ಬಾಕ್ಸಿಗೆ ಯಾವ್ದಾರ ವೆರೈಟಿ ಬೇಕು ಅನ್ನೋದು ಇರುತ್ತೆ, ಮತ್ತು ಮನೆಯಲ್ಲೂ ಬಿಸಿ ಬಿಸಿಯಾಗಿ ಏನಾರ ಮಾಡ್ಕೊಬೇಕು ಅಂತ ಇರುತ್ತೆ. ಜ್ವರ ಬಂದಾಗ ಆರೋಗ್ಯ ಸುಧಾರಿಸುವಂಥದ್ದು ಮತ್ತು ನಾಲಿಗೆಗೆ ರುಚಿ ಕೊಡುವಂತಹದ್ದು ಈ ಗಾರ್ಲಿಕ್ ರೈಸು. ಅನ್ನ ಮಾಡಿಟ್ಕೊಂಡ್ಬಿಟ್ಟು ಅದಕ್ಕೆ ಇದನ್ನು ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬೆಳ್ಳುಳ್ಳಿ 1 ಗೆಡ್ಡೆ, ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ, ಅರಿಶಿನ ಪುಡಿ, ಜೀರಾ ಪುಡಿ, ಧನಿಯಾ ಪುಡಿ, ಹಸಿ ಖಾರದ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬೆಳ್ಳುಳ್ಳಿ ಮಸಾಲೆಗೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ನಿಂಬೆ ರಸ ಆಪ್ಷನಲ್ಲು. ಮೊದಲಿಗೆ ಬೆಳ್ಳುಳ್ಳಿ, ಚಿಟಿಕೆ ಅರಿಶಿಣ, ಸ್ವಲ್ಪ ಜೀರಾ ಪುಡಿ ಇಲ್ಲ ಅಂತಂದರೆ ನೀವು ಜೀರಿಗೆಯನ್ನೇ ಹಾಕ್ಕೋಬಹುದು, ಹಸಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ. ಇದಿಷ್ಟನ್ನು ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು ತರಿಯಾಗಿ ಜಜ್ಕೊಂಬಿಡಿ. ಪೌಡರ್ ಎಲ್ಲ ಇರೋದ್ರಿಂದ ಬೆಳ್ಳುಳ್ಳಿ ಚೂರು ಜಜ್ಜಿದ ಕೂಡಲೇ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಂದರೆ ಬೆಳ್ಳುಳ್ಳಿ ಜಜ್ಜೋದ್ರ ಜೊತೆಗೆ ಈ ಮಸಾಲೆ ಪುಡಿಗಳನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಅರೋಮಾ ಚೆನ್ನಾಗಿರುತ್ತೆ ಅಂತ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಒಗ್ಗರಣೆ ಮಾಡಿಬಿಟ್ಟು, ಬೇಕು ಅಂತಂದರೆ ಆಪ್ಷನಲ್ಲೂ ನಾವು ಅದಕ್ಕೆ 4 ಕಡಲೆ ಬೀಜ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಕರಿಬೇವು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಈ ಜಜ್ಜಿದಂತಹ ಎಲ್ಲ ಮಿಶ್ರಣವನ್ನು ಹಾಕಿ 1 ರಿಂದ 2 ನಿಮಿಷ ಮಿಕ್ಸ್ ಮಾಡಿ ಸಾಕು. ಅದನ್ನು ಅನ್ನದ ಜೊತೆಗೆ ಚೆನ್ನಾಗಿ ಕಲಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ರಸನೂ ಅಷ್ಟೇ. ಕೆಲವರು ಬೆಳ್ಳುಳ್ಳಿ ಜೊತೆಗೆ ನಿಂಬೆ ರಸ ಚೆನ್ನಾಗಿರಲ್ಲ ಅಂತಾರೆ, ಇನ್ನು ಕೆಲವರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಿಂಬೆ ರಸ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಲಂಚ್ ಬಾಕ್ಸಿಗೆ ಹಾಕ್ಕೊಡಿ. ಮನೇಲೇ ರುಚಿಯಾಗಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೂಡಲೇ ಮನೇಲೇ ತಿಂತೀವಿ ಅನ್ನೋರು ಮೇಲ್ಗಡೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೋದು. ಬಾಕ್ಸಿಗೆಲ್ಲ ತೆಂಗಿನ ತುರಿ ಇರೋದು ಹಾಕಿದ್ರೆ ಒಂಥರ ವಾಸನೆ ಚೇಂಜ್ ಆಗುತ್ತೆ. ಹಾಗಾಗಿ ಮನೇಲೇ ತಿನ್ನುವಾಗ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ತಿನ್ನಬಹುದು. ತುಂಬ ರುಚಿಯಾದಂತಹ ಗಾರ್ಲಿಕ್ ರೈಸ್ ಹೇಗಿತ್ತು ಅಂತ ನನಗೆ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.